ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರೋಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಯೋಗೇಶ್ಗೆ ಸಂಬಂಧಪಟ್ಟಂಗೆ ಇದು 3ನೇ ವಿಡಿಯೋ. ಏನು ವಿಚಾರ ಅಂದರೆ, ಆಗಸ್ಟ್ 13ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿರೋಂತಹ SJ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಯೋಗೇಶು ಸರ್ಕಲ್ ಇನ್ಸ್ಪೆಕ್ಟರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾನೆ. ಅದಾದಮೇಲೆ ಆಗಸ್ಟ್ ಅಂದರೆ 2022 ಆಗಸ್ಟ್ 18ನೇ ತಾರೀಕು ಏನಾಗುತ್ತಂದರೆ, ಅವ್ನು ದೊಡ್ಡ ಸಾಚ, ಅವನು ಏನೇ ತಪ್ಪು ಮಾಡಲ್ಲ. ಇದರಲ್ಲಿ ನೋಡ್ತಾ ಇದ್ದೀನಿ ನಾನು, ನಿನ್ನ ನಡುವೆ ಯಾರ್ಯಾರೋ ಹೆಣ್ಮಕ್ಳು ಅವರು ಇವರೆಲ್ಲ ಕಮೆಂಟ್ಗಳಾಗ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ತುಂಬ ಒಳ್ಳೆಯವನು ಯೋಗೇಶು, ಏನೂ ಮಾಡ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ. ಹಂಗಾಗಿ ಇದೊಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಸಮೇತ ಇದೊಂದು ವಿಡಿಯೋ. ಏನು ವಿಚಾರ ಅಂದರೆ, ಆಗಸ್ಟ್ 18ನೇ ತಾರೀಕು 2022ರಲ್ಲಿ ತುಮಕೂರು ಮೂಲದ ಮೋಹನ್ ಅನ್ನೋ ಒಬ್ಬ ವ್ಯಕ್ತಿ, ಪಾಪ ಅಡಿಕೆ ವ್ಯಾಪಾರಿ, ಚಿಕ್ಕಪೇಟೆಯಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಾನೆ. ಅಲ್ಲಿ ಬಂದಿರೋ ಲಾಭ ಅದು ಇದು ಎಲ್ಲ ಕೊಟ್ಟು ಅವ್ರ ಹತ್ರ ಕೆಲಸ ಮಾಡೋ ಹುಡುಗರ ಹತ್ರ ಕೊಟ್ಟು, ಅಪ್ಪ ತಗೊಂಡೋಗಿ ಬ್ಯಾಂಕ್ ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ ಜೀವನ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಏನು ಮಾಡ್ತಾನೆ, ಇವರು ಯಾವುದೋ ಇಲ್ಲೀಗಲ್ ದುಡ್ಡು ಸಾಗಿಸ್ತಾ ಇದ್ದಾರೆ, ಇವರೆಲ್ಲ ದರೋಡೆಕೋರರು, ಇವರೆಲ್ಲ ಕಳ್ಳರು ಅಂತ ಹೇಳ್ಬಿಟ್ಟು ಪಾಪ ಆ ವ್ಯಾಪಾರಿ ಹತ್ರ ಅವ್ರ ಕಡೆ ಅಂತ ಇರೋಂಥ ಹುಡುಗರನ್ನೇನು ಮಾಡ್ತಾನೆ, ಅರೆಸ್ಟ್ ಮಾಡಿ ಅವ್ರ ಹತ್ರ ಇರೋಂಥ ದುಡ್ಡೆಲ್ಲ ಕಿತ್ಕೊತಾನೆ. ಫುಲ್ಲು 26.5 ಲಕ್ಷ ದುಡ್ಡು ಕಿತ್ಕೊತಾನೆ. ಕಿತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಮಿಸ್ಟರ್ ಯೋಗೇಶ್ಗೆ ವಿಚಾರ ತಿಳಿಸ್ತಾನೆ. ಸರ್, ಈ ಥರ ದರೋಡೆಕೋರರಿಂದ 26.5 ಲಕ್ಷ ದುಡ್ಡು ತಗೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು ಏನು ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಯೋಗೇಶ್ ಏನು ಮಾಡ್ತಾನೆ ಗೊತ್ತಾ, 26 ಲಕ್ಷ ರೂಪಾಯಲ್ಲೇ ನನಗೆ 10 ಲಕ್ಷ ದುಡ್ಡು ಕೊಡು, ಉಳಿದಿದ್ದ ದುಡ್ಡು ನೀವೇನೋ ಮಾಡ್ಕೊಳ್ರಿ, ಆ ಆರೋಪಿಗಳನ್ನ ಬಿಟ್ಟು ಕಳಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ಬಿಟ್ಟು ಕಳಿಸ್ಬಿಡ್ತಾರೆ. ಇವನು 10 ಲಕ್ಷ ದುಡ್ಡು ತಗೊಂಡ್ಬಿಡ್ತಾನೆ ಯೋಗೇಶ್. ಅಲ್ಲ, ಏನೂ ಇಲ್ಲ, ಹಂಗೆ ಹಿಂಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ. ಈ ವಿಚಾರ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗೈತೆ. ಸಂಬಂಧಪಟ್ಟಂಗೆ ಮಾನ್ಯ ಶ್ರೀ ಯೋಗೇಶ್ ಕುಮಾರ್ ಅವರು ಸಸ್ಪೆಂಡು ಆಗಿರ್ತಾರೆ. ಅಧಿಕಾರ ವಹಿಸ್ಕೊಂಡು ಕೇವಲ 1 ವಾರಕ್ಕೆ ಸಸ್ಪೆಂಡ್ ಆಗಿರುವಂಥ ಅಧಿಕಾರಿ ಯೋಗೇಶ್ ಅವರು. ಪತ್ರಿಕೆಗಳಲ್ಲಿ ಬಂದೈತೆ, ಸಂಬಂಧಪಟ್ಟಂತ ಡೀಟೇಲ್ಸ್ ಪೂರ್ತಿ ತರಿಸ್ಕೊಂಡಿದ್ದೀನಿ, ನೋಡಿಲ್ಲ ಇತ್ತು ಯೋಗೇಶ್ ಫೈಲ್ಸ್. ಇದೆಲ್ಲ ಒಂದು ಕೇಸ್ದಲ್ಲ, ಇನ್ನು ಸುಮಾರು ಕೇಸ್ಗಳದ್ದು ಎಲ್ಲ ಐತೆ, ಡೀಟೇಲ್ಸು ಕೊಡ್ತೀನಿ. ಯಾಕಂದರೆ ಒಂದು ಹೆಣ್ಮಗಳನ್ನ ಅಮಾನುಷ್ಯವಾಗಿ ಮಾನವೀಯತೆ ಇಲ್ದಿರ ಹೆಣ್ಣುಮಕ್ಕಳ ಒಂದು ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋಂಥ ಫಲಶ್ರುತಿ ನೋಡಿ, ಅಲ್ಲಲ್ಲೇ ರಿಸಲ್ಟು ಇವನಿಗೆ, ಯೋಗೇಶ್ಗೆ. ಇದಾದ್ಮೇಲೆ ಏನಾಗ್ತೈತೆ, ಈ ವಿಚಾರ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಗೊತ್ತಾಗ್ತೈತಿ. ಅವ್ರೇನು ಮಾಡ್ತಾರೆ, ಯೋಗೇಶ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತಾರೆ. 10 ಲಕ್ಷ ದುಡ್ಡು ತಗೊಂಡಿದ್ಯಪ್ಪ ನೀನು, ಅವ್ರ ಅಮಾಯಕರು ಪಾಪ ಅಡಿಕೆ ವ್ಯಾಪಾರಿಗಳು, ಅವ್ರದ್ದು ಸ್ವಂತ ದುಡ್ಡು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಲೆಕ್ಕ ಐತೆ, ನೀವು ಹೆಂಗೆ ಕಿತ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅವನ ಜೀವನ ಕೇಳಿದ್ರೆ, ಜೀವನ ಏನು ಮಾಡ್ತಾನೆ, ಯೋಗೇಶ್ ಮೇಲೆ ಹೇಳ್ಬಿಡ್ತಾನೆ 10 ಲಕ್ಷ ದುಡ್ಡಲ್ಲಿ ಕೊಟ್ಟಿದ್ದೀನಿ ಅಂತ. ಅದು ತೀರಾ ಎನ್ಕ್ವೈರಿ ಮಾಡಿದ್ರೆ ಸತ್ಯ. ಅದರಲ್ಲಿ ಏನು ಮಾಡ್ತಾರೆ, ಅವ್ನು ಯೋಗೇಶ್ನ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೇಸ್ ಏನು ಮಾಡಿದ್ದಾರೆ ಅಂದರೆ, ಕೋರ್ಟಲ್ಲಿ ನನಗೆ ಅವನಿಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೂತ್ಕೊಂಡು ರಾಜ್ಯ ಪಂಚಾಯತಿಗಳು ಮಾಡ್ಕೊಂಡಿದ್ದಾರೆ. ಈ ಕೇಸ್ನು ಓಪನ್ ಮಾಡಿಸ್ತಾ ಇದ್ದೀನಿ. ಈಗ ಮೊನ್ನೆ ನಾನೇನು ಡೀಟೇಲ್ಸ್ ಕಳಿಸಿದ್ದೀನಿ ಅದನ್ನು ದಯವಿಟ್ಟು ಹೈಕೋರ್ಟ್ಗೆ ಹಾಕಿ, KT ಕೋರ್ಟಲ್ಲಿ ಏನು ಇವನು ಇದು ಮಾಡಿಸ್ಕೊಂಡ್ಬಂದಿದ್ದಾನೆ, ಆರ್ಡರ್ ಮಾಡಿಸ್ಕೊಂಡ್ಬಂದಿದ್ದಾನೆ, ಅದನ್ನ ವಜಾ ಮಾಡಿಸಿ ಹೈಕೋರ್ಟ್ಗೆ ಹಾಕಿ ಅವ್ನು ಶಿಕ್ಷೆ ಆಗಬೇಕು, ಕೆಲಸದಿಂದ ವಜಾ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಮತ್ತು ಅಡಿಕೆ ವ್ಯಾಪಾರಿ ಹತ್ರ ಕಿತ್ಕೊಂಡು ಏನು ಸಸ್ಪೆಂಡ್ ಆಗಿರ್ತಾನೋ ಈ ಕೇಸಲ್ಲಿ ಕೂಡ ಯೋಗೇಶ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು, ಕೆಲಸದಲ್ಲೇ ಇರಬಾರ್ದು, ಕೆಲಸದಿಂದ ವಜಾ ಮಾಡಬೇಕು ಅಂತ ಈ ಕೂಡಲೇ ನಾನು ಪಿಟಿಷನ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 2ನೇ ತಾರೀಕು 3ನೇ ತಾರೀಕು ಹಂಗೆ ಕರ್ಕೊಂಡೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ಕೇಸ್ನ ಓಪನ್ ಮಾಡಿಸ್ತೀನಿ. ಇನ್ನು ಸುಮಾರು ಐತೆ, ಒಂದೊಂದೇ ವಿಚಾರ ನಿಮ್ಗೆ ತಿಳಿಸ್ತೀನಿ. ಈ ಯೋಗೇಶ್ ಏನು ಮಾಡ್ತಾನೆ, ನೇರವಾಗಿ ಬರೋದಕ್ಕೆ ಯೋಗ್ಯತೆ ಇಲ್ದಿರಾ ಹಿಂದೆಯಿಂದ ಮಾಡೋದು, ಟಚ್ ಮಾಡಿಕೊಂಡ್ರೆ ನಾನು ಏನೇನು ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾರ್ಯಾರಿಗೋ ಮಾತಾಡಿದ್ದೇನೆ, ದುಡ್ಡು ಕಾಸು ಏನೋ ಮಾಡಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು ಕೊಡಬೇಕು, ಮತ್ತು ಇದು ಮಾಡಬೇಕು, ಏನೇನೋ ಸಂದೇಶಕ್ಕೆ ಏನೇನೋ ಮಾಡಿ ಬಾಯಿ ಮುಚ್ಚಬೇಕು ಅಂತೇಳ್ಬಿಟ್ಟು ಏನೇನೋ ಮಾಡಿದ್ದೇನೆ. ಅವೆಲ್ಲದಕ್ಕೂ ನಾನು ಬಗ್ಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗೇನು ಮಾಡ್ತಾ ಇದ್ದಾನೆ, ಮೀಡಿಯಾದವ್ರ ಮುಖಾಂತರ ಆಟಾಡ್ತಾ ಇದ್ದಾನೆ. ಯಾವುದೋ ಒಂದೇ ಒಂದು ಮೀಡಿಯಾ. ಇವ್ರೇನು ಮಾಡ್ತಾರೆ, ಯಾರೋ ಗುರುತು ಪರಿಚಯ ಇಲ್ದಿರ ಇರೋಂಥ ಹೆಣ್ಮಕ್ಳ ಕಡೆಯಿಂದ ಎಲ್ಲರ ಹತ್ರನೂ ನನಗೆ ಮೆಸೇಜ್ಗಳು ಹಾಕ್ಸೋದು, ಫೋನ್ಗಳು ಮಾಡಿಸೋದು, ಏನೇನೋ ಮಾಡಿಸೋದು. ನಾನು ಒಂದೇ ಮಾತು ಹೇಳ್ತೀನಿ, ಯಾರಾದರೂ ಫೋನ್, ಏನು ಸಮಸ್ಯೆನಮ್ಮ, ಸಮಸ್ಯೆ ಇದ್ದರೆ ನನಗೆ ಫೋನ್ ಮಾಡಿ, ಇಲ್ಲಾಂದರೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ಫೋನ್ ಮಾಡಬೇಡಿ ಅಂತ ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಮೆಸೇಜ್ಗಳು ಮಾಡಿ ಎಲ್ಲರನ್ನೂ ಇದು ಮಾಡಿಸ್ಬಿಟ್ಟೆ. ಅದರಲ್ಲಿ ಫೇಲ್ಯೂರ್ ಆದರು. ಎರಡನೇದು ಏನು ಮಾಡ್ತಾರೆ,
ಈ ವ್ಯವಹಾರ ಜಮೀನು ಗಲಾಟೆ ಅಲ್ಲಿ ಇಲ್ಲಿ ಯಾರನ್ನು ಕರ್ಕೊಂಬರ್ಬೇಡ್ರಿ, ನೀವು ಒಬ್ಬರೇ ಬರ್ರಿ ಅಂತ ಹೇಳ್ಬಿಟ್ಟು ಕೂಡ ಫೋನ್ಗಳು ಮಾಡಿಸ್ತಾ ಇರ್ತೀರಿ. ನಾನೇನಕ್ಕೆ ಒಬ್ಬನೇ ಬರಲಿ? ನಿಮ್ಮ ಡಾಕ್ಯುಮೆಂಟ್ ಏನಾದರೂ ಲೀಗಲ್ ಆಗಿದ್ದರೆ ನಾನು ಹೋರಾಟ ಮಾಡಿ ನಿಮ್ಮ ಜಮೀನು ಬಿಡಿಸ್ಕೊಡೋದು ಇಂಥದ್ದೆಲ್ಲ ಮಾಡ್ತೀನಿ. ಹಿಂಗೆಲ್ಲ ಮಾಡೋ ಅಂಥದ್ದು. ಯಾರಾದರೂ ಅಧಿಕಾರಿಗಳನ್ನ ನಾವೇನಾದರೂ ಮೀಟ್ ಮಾಡೋಕ್ಕೆ ಹೋಗಿ ಏನಾದರೂ ಕೆಲಸ ಇದ್ದು ಅವ್ರ ತನಕ ಹೋದರೆ ಹಿಂದೆಯಿಂದ ಫಾಲೋ ಮಾಡ್ಕೊಂಬರೋದು. ಮೀಡಿಯಾದವ್ರ ಮುಖಾಂತರ ಅದೇನು ಸ್ಟಿಂಗ್ ಆಪ್ರೇಷನ್ಗಳಂತೆ ಇನ್ನೊಂದಂತೆ ಮಾಡಿಸೋದು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಜನತೆಗೆ ಸಂದೇಶ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡಲ್ಲ. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಏನಂದರೆ ಇನ್ನೊಂದು ವಿಚಾರ ಜನಗಳ ಮುಂದೆ ತಂದಿಡಬೇಕು. ಈ ಮಿಮಿಕ್ರಿ ಆರ್ಟಿಸ್ಟ್ ಹತ್ರ ಹೋಗಿದ್ದಾರೆ ಬೆಂಗಳೂರಲ್ಲಿ. ನನಗೆ ತುಂಬ ಗೊತ್ತಿರೋ ಅಂಥ ಹುಡುಗ. ನಮ್ಮ ಸಿನಿಮಾದಲ್ಲಿ ಕೂಡ ಲಾಸ್ಟ್ ಟೈಮು ವಾಯ್ಸ್ ರೆಕಾರ್ಡ್ ಟೈಮಲ್ಲಿ ಪಾಪ ಬಂದು ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡಿಕೊಟ್ಟಿದ್ರು. ಆ ಹುಡುಗನ ಹತ್ರ ಹೋಗ್ಬಿಟ್ಟು ಸಂದೇಶದ ವಾಯ್ಸು ಮಿಮಿಕ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳವ್ರಿ. ಆ ಹುಡುಗ, ಅಣ್ಣ ನಿನ್ನ ವಾಯ್ಸ್ ಮಿಮಿಕ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಮಾತಾಡಿದ್ರು. ನಾನು ಯಾರು ಬಂದಿರೋದಂದ್ರೆ ಯಾರೋ ಮೀಡಿಯಾದವ್ರು ಬಂದಿದ್ದಾರೆ ಅಂತೇಳ್ಬಿಟ್ಟು. ಇವೆಲ್ಲ ನೋಡಿ, ಈಗ ನಾನು ಹೇಳೋಂಥದ್ದು ಯಾವುದೋ ಒಂದೇ ಮೀಡಿಯಾದವರು ಸ್ಟಿಂಗ್ ಆಪ್ರೇಷನ್ಗಳು ಮಾಡಿ ಯಾರೋ ಹುಡುಗಿನ ಬೇರೆ ಹುಡುಗಿ ಕಡೆಯಿಂದ ಮೆಸೇಜ್ಗಳು ಹಾಕ್ಸೋದು, ಫೋನ್ಗಳು ಮಾಡೋದು ಬಿಟ್ಟು ನೇರವಾಗಿ ತಲೆ ಹಿಡಿದು ಬಿಡ್ರಿ. ಸುಮ್ಮನೆ ಯಾಕೆ ಅಲ್ವಾ? ಯಾರೋ ಬೇರೆ ಹುಡುಗಿ ಕಡೆಯಿಂದ ಮೆಸೇಜ್ ಮಾಡಿಸೋಂಥದ್ದು, ಬೇರೆ ಹುಡುಗಿ ಕಡೆಯಿಂದ ಫೋನ್ ಮಾಡಿಸೋಂಥದ್ದು, ನಾವು ಅದಕ್ಕೆಲ್ಲ ಬಗ್ಗಲ್ಲ, ಅದೆಲ್ಲ ಸುಳ್ಳು. ನನ್ನ ವಿಚಾರದಲ್ಲಿ ಅವೆಲ್ಲ ನಡೆಯಲ್ಲ. ಇವೆಲ್ಲ ಮಾಡಿಸೋ ಬದಲು ತಲೆ ಹಿಡಿದ್ಬಿಡಿ. ಒಂದೇ ಮೀಡಿಯಾದವ್ರಿಗೆ ಹೇಳ್ತಾ ಇರೋದು ನಾನು, ಬೇರೆಯವ್ರಿಗಲ್ಲ. ಒಂದೇ ಮೀಡಿಯಾ, ಅವನ ಹೆಸರು ಹೇಳ್ತೀನಿ. ಇವಾಗ ನಾಳೆ ಬಂದು ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅವನ ಹೆಸರು ಹೇಳ್ತೀನಿ, ಯಾವ ಮೀಡಿಯಾದವನು ಏನೇನು ಮಾಡ್ತಾ ಇದ್ದಾನೆ, ಹಿಂದೆಯಿಂದ ಬಂದು ಯಾವ್ಯಾವ ಅಧಿಕಾರಿಗಳಿಗೆ ಫೋನ್ ಮಾಡವನೇ, ಸಂದೇಶ ಏನೇನು ಅರ್ಜಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾರ್ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ, ಇವೆಲ್ಲ ನಾನು ಹೇಳ್ತೀನಿ. ಯಾರ್ಯಾರನೋ ಕಳಿಸೋ ಅಂಥದ್ದು, ದುಡ್ಡನ್ನ ಇದು ಮಾಡೋ ಅಂಥದ್ದು, ದುಡ್ಡು ಆಮಿಷಗಳು ನನಗೆ ಒಡ್ಡೋ ಅಂಥದ್ದು, ಯಾವ ಬೋಳಿ ಮಗನ ಹತ್ರನೂ ಒಂದೇ ಒಂದು ಸಿಂಗಲ್ ಪೈಸೆ ನಾನು ಮುಟ್ಟಲ್ಲ. ನಾನು ಒಬ್ಬನೇ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಸೌಜನ್ಯ ವಿಚಾರದಲ್ಲಿ ಯಾವನೇ ಆಗಲಿ ಒಂದೇ ಒಂದು ಸಿಂಗಲ್ ಪೈಸೆ ತಗೊಂಡ್ರೆ ಅವನು ಅವರ ತಾಯಿಗೆ ಮೋಸ ಮಾಡ್ದಂಗೆ. ಟಿಕೆಟ್ ವಿಚಾರದಲ್ಲಿ ಯಾರು ಆ ಪ್ರಯಾಣಿಕ, ಅವನ ಹೆಸರು ಹೇಳ್ರಿ ಅಂತ ಹೇಳ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಕೇಳ್ತಾ ಇದ್ದಾರೆ. ಮತ್ತು ಆಪೋಸಿಟ್ ಅವ್ರು ಕೂಡ ಏನು ಬೇಕೋ ಎಲ್ಲ ಮಾಡ್ತೀವಿ, ಯಾರದು ಪ್ರಯಾಣಿಕ, ಅವನ ಹೆಸರು ಹೇಳು, ಅದೇಳು ಇದೇಳು ಅಂತ ಹೇಳ್ಬಿಟ್ಟು ಯಾರ್ಯಾರ್ಯಾರೋ ಕೇಳ್ತಾ ಇದ್ದಾರೆ. ನಾನು ಹೇಳೋ ಅಂಥದ್ದು, ಆ ವ್ಯಕ್ತಿನ ನಾನೇನಾನ ಇವತ್ತು ಕರ್ಕೊಂಡೋಗಿ ಆ ಟಿಕೆಟ್ ವಿಚಾರ ಅದು ಮುಖ್ಯವಾಗಿ ನಮ್ಗೆ ಬಂದಿರೋಂಥ ಒಂದು ಮುಖ್ಯವಾದಂಥ ಸಾಕ್ಷಿ. ಆ ವ್ಯಕ್ತಿನ ನಾನು ಕರ್ಕೊಂಡೋಗಿ ಇವತ್ತೇನ ನಾನು ಪೊಲೀಸ್ನವ್ರ ಹತ್ರ ಅಥವಾ ಬೇರೆ ಅಧಿಕಾರಿಗಳ ಹತ್ರ ಏನಾನ ಬಿಟ್ಟಿದ್ದೀನಿ ಅಂದರೆ ನೇರವಾಗಿ ಕರ್ಕೊಂಡೋಗಿ ಹಂತಕರ ಹತ್ರ ಬಿಟ್ಟಂಗೆ ಅರ್ಥ. ಹಂತಕರ ಕಿವಿಯಲ್ಲಿ ಹೋಗ್ಬಿಟ್ಟು ಇಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಹೇಳ್ದಂಗೆ ಅರ್ಥ. ಅಕ್ವಿಟಲ್ ಕಮಿಟಿ ಎಷ್ಟು ದೊಡ್ಡ ಮೋಸ ಆಗೈತಿ. ಯಾರು ನಮ್ಗೆ ಗೊತ್ತೇ ಇಲ್ಲ ಅಕ್ವಿಟಲ್ ರಚನೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ನಾವು ಕಾಯ್ತಾ ಇದ್ದೀವಿ. ಇವರು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಆ ಅಕ್ವಿಟಲ್ ಕಮಿಟಿ ಅವರು ಏನು ಮಾತಾಡಿದ್ದಾರೆ, CBI ಅವರು ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಇಂಥವರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ತಾರ? ನಮ್ಮ ಹತ್ರ ಇರೋವಂಥ ಸಾಕ್ಷಿಗಳನ್ನ ಆಚೆ ಬಿಟ್ರೆ ಅವ್ರನ್ನ ಉಳಿಸ್ತಾರ? ಇದಕ್ಕೆಲ್ಲ ದಾರಿ ಏನು? ದಾರಿ ಇದೆ. ಮುಂದಿನ ದಿನಗಳಲ್ಲಿ ಯೋಗೇಶ್ ವಿಚಾರವಾಗಿ ಹಂತವಾಗಿ ಎಲ್ಲ ಕೇಸುಗಳು ಓಪನ್ ಮಾಡಿಸೋಣ. ಯಾವುದೇ ಕಾರಣಕ್ಕೂ ಯಾವುದೋ ಬಿಡಂಗಿಲ್ಲ. ನಮ್ಮ ಮೇಲೆ ಐತೆ ಕೇಸುಗಳು ಏನೈತಿ, ಹೋರಾಟ ಮಾಡೋದು ಕೇಸುಗಳು, ಯಾವುದೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿರೋದು ಕೇಸು. ಇಂಥ ಕೇಸುಗಳು 100 ಕೇಸುಗಳು ಹಾಕಲಿ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದು ನಾವು ಫೇಸ್ ಮಾಡೋಣ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋರೆ ಪೊಲೀಸ್ ಅಧಿಕಾರಿಗಳು ನನ್ನ ವಿಚಾರದಲ್ಲಿ ಆ ಕೊಲೆಗಡಕರಿಗೆ ಸಪೋರ್ಟ್ ಮಾಡಿಲ್ಲ, ಎಲ್ಲ ಒಂದು ಕಡೆ ನ್ಯಾಯದ ಪರವಾಗಿ ನಿಂತ್ಕೊಂಡ್ರು. ಹಿಂಗೆಲ್ಲ ಯಾವುದಕ್ಕೂ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅದೇನು ಸ್ಟಿಂಗ್ ಆಪ್ರೇಷನ್ ಅಲ್ಲ, ಏನು ಆಪ್ರೇಷನನ್ನು ಮಾಡಲಿ, ನಮ್ಮ ಮನೆಯಲ್ಲೇ ಬಂದು ಕ್ಯಾಮ್ರಾ ಇಟ್ಬಿಡ್ಲಿ, ಅಥವಾ ನಾನು ಕಾರ್ಗೆ ಹಾಕ್ಬಿಡ್ಲಿ, ಅದು ಏನು ಬೇಕೋ ಎಲ್ಲ ಮಾಡ್ಕೊಳ್ಳಿ. ಯಾವುದಕ್ಕೆ ಎದುರವನಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಜೆನ್ಯೂನ್ ಡಾಕ್ಯುಮೆಂಟ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂದರೆ ದೊಡ್ಡ ವ್ಯಕ್ತಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ, ಅಟೆಸ್ಟೆಡ್ ತಗೊಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಹೊಸ ಅಟೆಸ್ಟೆಡ್ 2025 ಹೊಸ ಡಾಕ್ಯುಮೆಂಟ್ ಅಟೆಸ್ಟೆಡ್ ತಗೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿರೋಂತಹ ದೊಡ್ಡ ವ್ಯಕ್ತಿನೇ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ. ಎಲ್ಲ ಒಳ್ಳೆ ಕೆಲಸಗಳಾಗುತ್ತೆ.
ಈ ಎಲ್ಲ ವಿಚಾರಗಳಲ್ಲಿನೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.